ನನ್ನ ಜೀವನದಲ್ಲಿ ನನ್ನ ತಂದೆ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ವಾಹನಗಳನ್ನು ಕಂಡವು. ಕಣ್ಣಿಯ ಕಾರ್ತಿವೀರಾರ್ಜುನನೇ, ಜಬರಕ್ತಿ ಹೆಂಡತಿಯಾದ ನೀನು ಇಂಥ ಚಿನ್ನದ ಆಭರಣವನ್ನು ಕಾಣಲು ಸಾಧ್ಯವೇ? ಸೋರನಾರಿ ಕಾರ್ತಿವೀರಾರ್ಜುನನೇ, ಅದೇ ನಾರಿ ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಎಂದಾದರೂ ಕಂಡಿರುವೆಯಾ? ಸಹಜವಾಗಿ ಕಂಡಿರಲಿಲ್ಲ. ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಲೇ ಚೋರನಾರಿ, ಸುಮ್ಮನೆ ನೀನು ಬಂದ ದಾರಿ. ನೀನು ತರಲು ಬಂದ ನನಗೆ ಅನುಭವವಾದ ಕಾರ್ತಿವೀರನು ಕಳವಿನ ಪ್ರಾಣವನ್ನು ಏನು ಮಾಡಲಿ? ನಾನು ಬಿಂದಿಗೆ ಮಾಡಲು ಹೋದರೆ ಮನಸ್ಸೇಕೋ ಚಂಚಲವಾಗುತ್ತಿರುವುದು. ಈಗ ನನ್ನ ಪತಿಯು 3 ಸಾರಿ ರೇಣುಕಾ ಎಂದು ಕರೆಯುವುದರೊಳಗಾಗಿ ಆಶ್ರಮದಲ್ಲಿರಬೇಕು ಎಂದು ಆಜ್ಞೆ ಮಾಡಿದ್ದರು. ಹೋಗಿ ನನ್ನ ಪತಿಯ ಪಾದದ ಮೇಲೆ ಬಿಟ್ಟು ಕ್ಷಮೆ ಕೇಳಿಕೊಳ್ಳುವೆನು. ಪ್ರತಿದಿನ ಬರುವ ನೋಡಿನ ಕೊಡಲಿರ್ತರದ ಕೆಲವು ಈಗ ಹೋಯಿತು. ನಿನ್ನ ಕಾಮುಕದ ಬುದ್ಧಿ ಅಯ್ಯದ ಹಗ್ಗನೇ ಪುರಾತ್ಮರೇ, ಕಾಲಿಕ್ಕದಿರು ಎನ್ನ ಆಶ್ರಮದಲ್ಲಿ ಸರಿ ಸಂಪತ್ತು ಅರಸತ್ತು ನಾನೆಂದಿಗೂ ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗ ಸವಾಯಿತು. ನೀನು ಪತಿರತೆ, ಈ ಪತಿಗೆ ತಕ್ಕ ಸತಿಯೇ ಸುಖದ ಸುಪ್ಪತ್ತಿಗೆಯಲ್ಲಿ ತುಪ್ಪದಲ್ಲಿ ತುಪ್ಪತ್ತೆ ಸುಖದ ಸುಪ್ಪತ್ತಿಗೆಯಲ್ಲಿ ತುಪ್ಪದಲ್ಲಿ ತುಪ್ಪತ್ತೆ ಹೊಟ್ಟೆ ತುಂಬು ತಿಂದು ತಿರುಗಾಡುತ್ತಿರುವ ನಿನಗೆ ಹೀಗೆ ತದತ್ತಾಗದು ಸಂದರ್ಭದಲ್ಲಿ ಪತಿ ಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ಎನ್ನ ಪಾದ ಮುಟ್ಟಲು ನೀನು ಅರ್ಹತಲ್ಲ. ಮಾಡದರಿಯನ್ನ ಕೊಡಗೆ ಅಣು ಅಣುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವವಳು ನಾನಲ್ಲ. ತಪ್ಪು ಮಾಡದಿದ್ದರೆ ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕಾಗಿತ್ತ. ನೀನು ತರಲು ಹೋದದ್ದು ನಿಜ, ಅಲ್ಲೇನೋ ಅವಶ್ಯಕನೂ ಜರಿಯಿತಲ್ಲ ಸ್ವಾಮಿ. ರೇಣುಕಾ, ಹಾಗಾದ್ರೆ ಹೇಳಲಿಕ್ಕೆ ಚೆನ್ನಾಗಿ ಎಲ್ಲವೋ ಕಡುಮೂರ್ಖ ರೇಣುಕಾ, ಕಾಲಿಕ್ಕದಿರು ಎನ್ನ ಆಶ್ರಮದಲ್ಲಿ 4 ಮಕ್ಕಳ ತಾಯಾಗಿ ಮಾಯ ಮಾಕ್ಕೆ ಮರುಳಾಗಿ ಪತಿ ಸೇವೆಯನ್ನು ಮರೆತೆ ರೇಣುಕಾ. ಮತಿಹೀನಳೆ, ಕ್ಷಣಿಕ ಸುಖಕ್ಕಾಗಿ ಮನಸೋತು ಸತಿ ಧರ್ಮವನ್ನೇ ಮೀರಿ ನಡೆದೆಯ. ಚಿತ್ತ ಚಂಚಲಾದ ನಿನ್ನ ದೇಹಕ್ಕೆ ಮಹಿಳೆಗೆ ನಟಿಸಿಕೊಂಡೆಯ. ಸಾರ್ವಭೌಮ ದಂಪತಿಗಳ ಸಂಸಾರದಲ್ಲಿ ಜನಿಸಿ ಸರ್ವ ಸುಖ ಭೋಗದಲ್ಲಿ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ್ನು ಕೈ ಹಿಡಿದು ಸಾತ್ವಿ ಶಿರೋಮಣಿ ಎಂದೆನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ಮೋಹವೇ ಮತ್ತೆಂದು ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ಮೋಹವೇ ಮತ್ತೆಂದು ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು 4 ಮಕ್ಕಳ
ಪ್ರತಿಕ್ರಿಯೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದಯ ಮೂರ್ಖೆ ಕಾಮಕಾತಕರೇ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆಯಾಯಿತು. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆಂದು ತಿಳಿದುಕೊಳ್ಳಬೇಡಿ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ನನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನು ತೊರೆದೆನು. ಈಗ ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬಂದೆನು. 4 ಮಕ್ಕಳ ತಾಯಿಯಾದ ಮೇಲೆ ನಿಮಗೆ ಯೌವನ ಬಂದಿದೆ ಎಂದು ನೀವು ಕೇಳಿದರೆ ಉತ್ತರವಿದೆ. ತಪ್ಪು ಮಾಡಲ್ಲ, ಮಾಡುವುದೂ ಇಲ್ಲ. ತಪ್ಪು ಮಾಡಿದ್ದು ನಿಜವೆಂದರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧಳಾಗಿರುವಳು ಹಿರಿಯರಿಲ್ಲ. ಮೂರ್ಖರೇ, ಈ ಮಾತು ಹೇಳಲು ನನಗೆ ಸ್ವಲ್ಪವಾದರೂ ನಾಚಿಕೆ ಬರುವುದಿಲ್ಲವೇ? ಅಯ್ಯೋ, ನಾನು ತಪ್ಪು ಮಾಡಿದ್ದೆಯೇ? ಎನ್ನ ಮನದಾಸೆ ನಿರಾಸೆ ಮಾಡಿದೆಯಾ? ಇನ್ನು ನಿನ್ನ ಮುಖ ನನಗೆ ತೋರಿಸದೆ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನುಸೂಯಂತೆ ಪತಿವ್ರತೆಯ ನೀನಾದರೂ ಅಹಲ್ಯಂತೆ ಅವಿವೇಕಿನಾಗಿ ಮೂರ್ಖರೇ, ಮಾಡದೆ ಇನ್ನೊಂದು ಸಾರಿ ಎಲ್ಲ ಕೊಡರಗಳೇ. ನಿಮ್ಮನ್ನು ಅಗಲಿ ಪತಿ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ನಾನು ಒಬ್ಬರು. ದುರಾತ್ಮರೇ, ಈಗ ನನ್ನ ಪಾದಗಳು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನಿನ್ನನ್ನು ಕೈ ಹಿಡಿದು ಮಾತ್ರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ರೇಣುಕ, ನಿನ್ನನ್ನು ಸತಿ ಎಂದು ಇನ್ನೊಂದು ಸಾರಿ ಮನ್ನಿಸಲಾರ ಈ ಮುನಿವರ ಕುಲತಿಲಕ. ನಮ್ಮ ಮಾತೆ ಪರಮ ಪುನಿತೆ ರೇಣುಕ ರಾಜನ ಸುಖೆ. ನಿನ್ನಾದಿರುವಾದದಿಂದ ಪರಮಾತ್ಮನನ್ನು ಮೆಚ್ಚಿಸಿ ಆತನ ಕೆಲಸವನ್ನೇ ಅಪೂರ್ವವಾಗಿ ಈ ನಿನ್ನ
ಕಣ್ಣೀರು ಸುರಿಸಲು ಕಾರಣವೇನು? ಎನ್ನಗೆ ತಿಳಿಸಮ್ಮ ಜನನೇ ಸಂಚಪುಟ ಎಂತ ಕಣ್ಣೀರಿಡಲು ಕಾರಣವೇನು? ಯಾವ ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ಇಂದು ನಾನು ಯಾವ ಅಪರಾಧ ಮಾಡಿದ್ದೇನೆ ಎಂದು ತಂದೆಯನ್ನು ಕೇಳಿದರೆ ಆತನೇ ಉತ್ತರ ಅರ್ಥಯ್ಯನೇ ಕುಮಾರ, ನೀವು ಪ್ರಳಯ ರುದ್ರಯಂತೆ ರೌದ್ರಾಸ್ತ್ರವನ್ನು ತಾವಿರುವ ಕಾರಣವೇನು? ಅದು ಮರ ಯಾರು ಎನ್ನ ಮುಂದೆ ಹೇಳು. ಅವರನ್ನ ಈ ಪರಶುವಿನಿಂದ ಬೆರಗಳಿಸಿದವರ ಪಿತರೆ ಕುಮಾರ ಅಪ್ಪಯ್ಯನೇ, ಎನ್ನ ಆಜ್ಞೆ ಪಾಲಿಸಬೇಕಾದರೆ ಹೇಗಾದರೆ ದೃಢತರ ಮನಸ್ಸಿರಬೇಕು. ಗಂಡಗೆಯ ಗಂಡಗಲಿ ರಾಮ. ಹಾಗಾದರೆ ಪ್ರತಿಜ್ಞೆಯ ಮಾಡುವಿಯಾ? ತಂದೆಯ ಮಾತು ಮೀರುವುದಿಲ್ಲವೆಂದು. ಅಹೋ ತಂದೆ ಕುಮಾರ, 33 ಕೋಟಿ ದೇವರ ಸಾಕ್ಷಿಯಾಗಿಯೂ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿಯೂ ಈ ಸಾಕ್ಷಿಯಾಗಿಯೂ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಕೊಡುವನೆಂದು ಪ್ರತಿಜ್ಞೆ ಮಾಡುವ ತಂದೆ ಹೇಳು ಕುಮಾರ. ಹಾಗಾದರೆ ಈ ಕ್ಷಣವೇ ಅರೆಗಳೆದು ಬಿಡು ನಿನ್ನ 75. ಅಯ್ಯೋ ಶಿವ ಶಿವ, ಏಕೆ ರಾಮ ಮೌನವಾಗಿ ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಿತ್ತು. ಈಗ ನಿನ್ನ ವಚನವೇನಾಯಿತು? ಗಂಡಗೆಯ ಗಂಡುಗಲಿ ರಾಮ, ತೋರಿಸಿ ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕಲೀಲಾಸವಾಸ ಈಶಾ ಮನೆ ನಾನಂತ ಪ್ರತಿಜ್ಞೆ ಮಾಡಿದೆ. ದೇವೇಶ್ವರ, ನೀನು ಎನ್ನಗೆ ಬರೆದು ತಂದಪ್ಪಿಸುವ ಮೊದಲೇ ಮೊದಲನ ಬಲಿಯಾಗಿ ನಿಮ್ಮ ಮಾತೆಯ ಜನತೆಯನ್ನು ತಿಳಿಸದೆ ಪೂರ್ಣವಾದ ಅಮ್ಮ ಮಾತೆ ಭೂದೇವಿ, ಭೂದೇವಿ ಪಡೆದ ಮಾತೆಯ ದೇವೋದಕ ಮಗನೇ ಕಡಿಯುವುದು ಎನ್ನಾದ ನಿನ್ನ ಮನಕ್ಕೆ ಒತ್ತಿದೆ. ಎಲೈ ಆಕಾಶವೇ, ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವೆ ಮೊದಲೇ ಹೊರತಿಡಿಲನ್ನು ಬರೆದು ನನ್ನನ್ನು ಆಯಿಸಿಲ್ಲ. ಅಪ್ಪ ಪಾರ್ವತಿನಾಥ, ನೀನು ಹೇಳಿದಂತೆ, ನೀನು ಹೇಳಿದ ವಾಕ್ಯಂತೆ ವಚನ ಕೊಡುವ ಮೊದಲೇ ಯೋಚಿಸಿ ವಚನ ಕೊಡು ಎಂದು ಹೇಳಿದೆಯಲ್ಲ, ಆನಂದವಾಡಿ ಎಂಬ ವಂಶಕ್ಕೆ ಮೂಲವಾಯಿತು. ಎತ್ತ ಮಾತೆಯ ದಿನವನ್ನು ಮಾತಗರ್ಭದಲ್ಲಿ ಹೊತ್ತು ಸಾಕಿ ಸಲಹಿದ ಮಗ ಮತ್ಮಗನು ಕತ್ತರಿಸುವ ಮಗನೇ ಜಗದಲ್ಲಿ ಹುಟ್ಟಿರುವುದೇ. ಮಾತೃ ದೈವವೆಂಬ ವೇದ ಪುರಾಣಗಳು
ಅದರಲ್ಲಿ ಭಗವಂತನ ದೈವತ್ತಿರಲಿ ರಾಮ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹಾಲಿಗೆ ಬರೆಯದ ಕರ್ತವನಿಗೆ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ರೇಣುಕೆ ತಿರುಗೆಯೋ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಬಂದದ್ದು ನಾವು ಅನುಭವಿಸಲೇಬೇಕು ರಾಮ. ವಿಧಿ ಲಿಖಿತ ಮೀರಲು ಯಾರಿಂದ ಸಾಧ್ಯ ಮಗನೇ? ತಾಯಿಗೆ ಕೊಟ್ಟ ವಚನದಂತೆ ಒಲಿಸಿದ ನೀರಿತು. ತಾಯಿಗೆ ಕೊಟ್ಟ ವಚನದಂತೆ ಅವರನ್ನು ಒಲಿಸಿದ ನೀರಿತು. ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ಹೆತ್ತ ತಾಯಿ. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನಿನ್ನ ತಾಯಿಯ ಬಾಳಿನಲ್ಲಿ. ತಾಯಿಗೆ ಕೊಟ್ಟ ಮಾತಿನಂತೆ ಅವರನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದುಕೊಂಡು ಎಲ್ಲ ಕಂಡ ಭಾಗ್ಯವೇನಿದೆ ತಾಯಿ. ಅಲ್ಲಿ ಮಗನೇ, ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ, ನಿನ್ನ ತಾಯಿ ಮರಳಿ ಮುತ್ತೈದೆಯಾಗ ಪಡೆಯಬೇಕಾದರೆ, ತಂದೆಗೆ ಕೊಟ್ಟ ಮಾತಿನಂತೆ ರೇಣುಕಾ ದೇವಿಯ ಚರಿತ್ರೆ ಜನಕ್ಕೆಲ್ಲ ತಿಳಿಯಬೇಕಾದರೆ, ತಂದೆಗೆ ಕೊಟ್ಟ ಮಾತು ನೆರವೇರಿಸು. ಹಾರಿಸು ಈ ಕ್ಷಣವೇ ನಿನ್ನ ತಾಯಿಯ ಋಣವನ್ನು. ತರಬೇಕೆ ರಾಮ. ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಕುಮಾರ, ನಾನು ಕೇಳುವ ವರವನ್ನು ಕೊಡುವನೆಂದು ಪ್ರತಿಜ್ಞೆ ಮಾಡಿವಿರ ತಂದೆ. ಕೊಟ್ಟ ಮಾತು ತಪ್ಪಲ್ಲ, ತಪ್ಪುವನು ಅಲ್ಲ. ಈ ಮುನಿವರ ಪ್ರತಿಲಕ ಜಮಲಕ್ಷ್ಮಿ. ಅಪ್ಪಯ್ಯನೇ ಕುಮಾರ, ಎನ್ನ ತಮ್ಮನಿಗೆ ಮರು ಜೀವನವನ್ನು ನೀಡಬೇಕು. ನಿಮ್ಮ ಗೋದಾತ್ಮಿಗೆ ಜಯಿಸಿದ ನಮ್ಮ ಅಣ್ಣಂದಿರನ್ನ ಅಪ್ಪಯ್ಯನೇ ಕುಮಾರ, ಮೂರನೇ ವರವಾಗಿ ನಿಮ್ಮ ಗೋದಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತರಾಗಿರುತ್ತಿದ್ದರೆ ನಡೆಸಿಕೊಡು ಎನ್ನ ಒಳಗಳನ್ನು ಬೇಗನೆ. ಪರಶುರಾಮ, ಅಪ್ಪಯ್ಯನೇ ನಿನ್ನ
ಕೊಟ್ಟ ಮಾತನ್ನು ಬೆಳೆದೇರಿಸಿದೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲಗ. ಅಪ್ಪ ಸತಿ ರೇಣುಕ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ನಿನಗೆ ಚಿರಕಾಲವಿರಲಿ ಸರ್ವಸುತ. ಅಪ್ಪಯ್ಯನೇ ಕುಮಾರ, ಎನ್ನ ಜನನಿಯಾದ ರೇಣುಕಾದೇವಿ, ನಿಮ್ಮ ಕಂದನ ನಿಮ್ಮಲ್ಲಿ ಮಾಡುವ ಪ್ರತಿಜ್ಞೆಯೇನೆಂದರೆ ಅದೇನು ಕುಮಾರ? ತಂದೆಯ ಮಾತಿಗೆ ಬಿಸಿ ಬಾರದಂತೆ ಎತ್ತ ಮಾತೆಯ ಕೊಂಡ ಪಾಪಕ್ಕೆ ಪ್ರತಿಕಾರವಾಗಿ ಮಾಡಲು ಹೊರಡುವೆನು. ಆಶೀರ್ವಾದವನ್ನು ಮಾಡ ಜನಗರೇ ದೇವತಾ ಇದೇ ನಾಟಕದಲ್ಲಿ ವಿಷ್ಣುವಿನ ಪಾತ್ರ ಮಾಡಿದಂತ ಗದ್ದಲ ರಾಮಜನವರು ಚಾಮುಂಡಮ್ಮನವರು 101 ರೂಪಾಯಿ ಎನ್ನುವ ಮಹಾನ್ ಪ್ರಕಾರ ನೋಡುತ್ತಾರೆ. ಕಾಣಿಕೆ ಕೊಟ್ಟಂತಹ ವಿಷ್ಣುವಿನ ಪಾತ್ರ ಮಾಡಿದ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಭೂಪತಿ, ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಭೂ ಪ್ರದಕ್ಷಿಣೆ ಮಾಡಲು ಹೊರಡುವ ಸಾರಥಿ ನಿನ್ನ ಶ್ರೀಮಂತರಾಗಲಿ ಭೂಪತಿ. ಭಳೆ ಭಳೆಯೇ ಈ ಮೂರ್ಖ ಸನ್ಯಾಸಿಯೇ, ಎಲೆ ಬಂಡ ಕ್ಷತ್ರಿಯ ವೀರನೇ, ಈಗ ನಿನ್ನಲ್ಲಿದ್ದ ಕಾಮಧೇನು ಎನ್ನಗೆ ಕೊಡುವೆಯೋ ಇಲ್ಲವೇ ಎನ್ನೋಡು ಸಮರವನ್ನ ಮಾಡುವೆಯೋ ಮುನಿಪ? ಎಲೆ ಭ್ರಷ್ಟ ಕ್ಷತ್ರಿಯ ಅಧಮನೆಂಬ ದುಷ್ಟ, ಪರಸನ್ಯಾಸಿಯೇ, ನಿನ್ನ ಬಾಯಿಂದ ಒಂದಕ್ಷರ ಹೊರಡುವಷ್ಟರಲ್ಲಿ ನಿನಗೆ ತಕ್ಕ ಪ್ರಾಯಚಿತ ಮಾಡಿ ಕಳಿಸುತ್ತಿದ್ದೆ. ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ನಿನ್ನ ಮಗನಿಗೆ ವಚನವನ್ನು ಕೊಟ್ಟರೆ ನಿಂದೆಲ್ಲುವುದು ಎನ್ನಲ್ಲಿದ್ದ ಕ್ರೋಧಾಗ್ನಿಯನ್ನು ಬಿಟ್ಟು ಈಗ ಶಾಂತ ರೂಪದಿಂದಿರುವೆ. ನಿನ್ನ ನೀನು ಶಾಂತಿ ಮೂರ್ತಿ ಆದರೆ ನನ್ನನ್ನೇನು ಮಾಡಿ ಇಂಥ ಸಮಯದಲ್ಲಿ ಬಂದು ನಿನ್ನ ಡಂಬವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡಿ. ಆ ಕಾಮಧೇನು ಎನ್ನಿಂದ ಅಗಲಿಸಿ ನಿನ್ನಿಂದ ಕರೆದೊಯ್ಯುವುದು ಖಂಡಿತ ಸಾಧ್ಯವಿಲ್ಲ. ಮೂರ್ಖನೆಂಬ ಕರ್ತವ್ಯವೇ ನಿನ್ನ ಅರಮನೆಗೆ ತೆರಳು ಬೇಗನೆ. ಈ ಜಮ ವ್ಯಕ್ತಿ ಮುನಿವರನೇ, ದೃಷ್ಟ ಕ್ಷತ್ರಿಯ ವೀರನೇ, ಹಿಡನಿಂದ ಚಂಬದ ಮಾತುಗಳನ್ನು ಬೇಗನೆ ಬೆಳೆದಿದ್ದರೆ ಏನು ಮಾಡಲೇ ಮೂರ್ಖ. ಈ ಪರಸನ್ಯಾಸಿಯೇ, ಮೂರ್ಖ ಕ್ಷತ್ರಿಯ ವೀರನೇ, ಕಾಮಧೇನು ಬಾರದಿದ್ದರೆ ನಿನ್ನನ್ನು ಸಿರಹರಲು ಕಾಮಧೇನಿನ ಸಹಿತ ನಮ್ಮ ಪಟ್ಟಣಕ್ಕೆ ಹೋಗುವೆನು. ಜಾಗೃತೆಯಿಂದ ಯುದ್ಧಕ್ಕೆ ನಿಲ್ಲಕುಲ್ಲ. ಅದೇ ಪ್ರಕಾರ ಇದ್ದಕ್ಕೆ ಸಲ್ಲುತ್ತಾನಲ್ಲ ಮೂರ್ಖ ಕ್ಷತ್ರಿಯ ವೀರನೇ.
ಅದು ಎಲ್ಲಿರುವುದು ಜನನಿ? ಅವನ ಉದರವನ್ನು ಬಗೆದು ಅಮೃತ ಕಳಸವನ್ನು ತಂದು ನಿನ್ನ ತಟ್ಟೆಯಲ್ಲಿ ಎದೆಯ ಮೇಲಿಟ್ಟರೆ ಬದುಕಲು ಸಾಧ್ಯ. ಹೋಗಿ ಬಾರಾಮ, ಈಗ ತಿಳಿಸಿರುವಳು ಆ ವಿಷಯವನ್ನು ಬೇಗನೆ. ನಮ್ಮ ನಿರಾಪರಾಧಿಯಾದ ನಮ್ಮ ತಂದೆಯ ಕೊಂದವರ ಶಿರವನ್ನು ಕತ್ತರಿಸುವುದಕ್ಕೆ ಈ ಭಾಗವ ರಾಮನ ಚಿಕ್ಕ ಕತ್ತನೆಯಿಂದ ಬರುತ್ತಿರುವುದು ಚಿಂತೆಗೆ ಮೊದಲು ತಿಳಿಸು. ಇನ್ನೇತಕ್ಕೆ ತನ್ನ ಶಾಸ್ತ್ರ ನಗರಕ್ಕೆ ಜಾಗೃತಿಯಿಂದ ನಿಮ್ಮಿಷ್ಟದಂತೆ ಓದಿ. ಶ್ರೀ ಬಸವೇಶ್ವರ ರಂಗ ಸಜ್ಜಿಗೆ ಮಾಲೀಕರಾದ ವಿಶ್ವನಾಥ ಸಾವುಕಾರ ಬೂದುಗುಪ್ಪ ಇವರು ಇದೇ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡಿರ್ತಾರೆ. ಇದೇ ನಾಟಕದಲ್ಲಿ ಮೇಲಿಗರಾದಂತಹ ಸೋಮನಾಯಕಣ್ಣವರು ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಾಬಾ ಬೇಸ್ ಮಾಡ್ಕೊಂಡಿಯಪ್ಪ ಈ ಮಳೆಗಾಲದಾಗ ಇಬ್ಬರನ್ನ ಒಬ್ಬರು ಒಬ್ಬರು ಮನೆಗೆ ಇರ್ತಾರ ಮೂವರ ಮನೆ ಕಲಿಸ್ಕೊಂಡು
ಬರೀ ತುಪ್ಪ ತಿನ್ನಿಸಿ ಬಿಡಪ್ಪ ಅಲ್ಲೇ ಅಂದ್ರೆ ಇನ್ನು ಅಡ್ಲಿಕ್ಕೆ ಹೋಗ್ತದ ನೀನು ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಪ್ರಶ್ನೆಯಿಂದ ಏತಕ್ಕೆ ಬೇಕು ಕಾಂತೆ? ನನಗೆ ಬೇಕಾಗಿರುವುದು ಸತಿಯರ ಮುಂದೆ ತಿಳಿಸಿದ ಕಾಂತೆ. ಹಾಗೆ ಹೋದರೆ ಜಯವಾಗುವುದೇ? ಹೌದು ಸುಂದರೇ. ಹಾಗಂತ ಹೇಳಿದವರು ಯಾರು? ನನ್ನ ಗುರುವರಾದ ದತ್ತಾತ್ರೇಯ ಹೇಳಿಕೊಟ್ಟಿರುವರು. ಏನೆಂದು ಹೇಳಿಕೊಟ್ಟಿರುವರು? ಸತಿಯರ ಮುಂದೆ ತಿಳಿಸಬಾರದೆಂದು. ತಿಳಿಸದೆ ಹೋಗುವಂತೆ ಹೇಳಿಕೊಟ್ಟಿರುವರೆ. ಸುಂದರೇ, ಎನ್ನ ಮುಂದೆ ತಿಳಿಸದೆ ಹೋಗಿ ಅದೆಷ್ಟು ಕಾರ್ಯವನ್ನು ಜಯಗಳಿಸಿಕೊಂಡು ಬಂದಿರುವೆ. ಅದರಂತೆ ಯಾರು ಹೇಳಿದೆ? ನಾನು ಕೇಳಿದೆ ನಿನ್ನನ್ನು. ಪ್ರಿಯಾ, ಹೇಳಿನ ಕೇಳು. ಪ್ರಿಯಾ ಪ್ರಿಯಾ ಸತಿಯೊಡೆಯರಿಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಪಯಣವೆಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ರಾಣಿ ಮಾತಿನ ಚಾಣಿ ಬಂಧದಿಂದ ಪರಶುರಾಮ ಹರದಿಂದ ವರವನ್ನು ಕೊಡು. ಎನ್ನಂ ಜಯಿಸುವರೆಲ್ಲ ಹರಕ್ಕೆ ಸೂರಾಮ ಹರವಾಗಿ ಬರಲು
ಅದು ಗೊತ್ತಿತ್ತು ಮತ್ತೆ ನನ್ನ ನೇತಕ್ಕೆ ಕೇಳಬೇಕಂತೆ. ನಾನು ನಿನ್ನ ವಿಚಾರವನ್ನ ಹೇಳುವುದು. ಮತ್ತೆ ಯಾವ ವಿಚಾರ ಹೇಳಬೇಕಂತೆ? ಪರಶುರಾಮನನ್ನು ಧಾರೆ ಎಂದು ತಿಳಿದುಕೊಂಡಿರುವೆ ಎಂದು ಹೇಳಿದೆ. ಪರಶುರಾಮನ ಕೂಡ ಗಾನವಾದ ಬಾಣವನಂತೆ ನಿನ್ನನ್ನು ಚಂದ್ರವಂಶದಲ್ಲಿ ಹುಟ್ಟಿದ ಈ ಕಲಿಸುವ ಕಾರ್ತಿವೀಯ ಅರ್ಜುನನಿಗೆ ಅರಣ್ಯದಲ್ಲಿ ವಾಸ ಮಾಡುವ ಬ್ರಾಹ್ಮಣನಾದ ಪರಶುರಾಮನು ನನ್ನನ್ನು ಜಯಿಸಬಲ್ಲೇನೆ. ಸುರೇಶ ಪ್ರಾಣೇಶ್ವರ ಸತ್ಯಾಲಯನ ಮಾತನ್ನು ಕೇಳು. ಎಷ್ಟು ಮಾತನ್ನು ಕೇಳಬರಲ್ಲ ಕಾಣ್ತೆ. ಆ ಪರಶುರಾಮನನ್ನು ಸಾಮಾನ್ಯ ದೇವನೆಂದು ತಿಳಿದುಕೊಂಡಿರುವೆಯಾ? ನೀನು ಸಾಮಾನ್ಯ ದೇವನ ಅಲ್ಲವೆಂದು ತಿಳಿದೇ ಇಬ್ಬರ ಹೆಣ್ಣರನ್ನು ಕಟ್ಟಿಕೊಂಡಿರುವೆ. ಕಾಂತ ಕಾಂತ ಇಬ್ಬರ ಹೆಣ್ಣರ ಜೊತೆ ಅರಮಂದಿರದಲ್ಲಿ ಉಲ್ಲಾಸವಾಗಿ ಕಾಲ ಕಳೆಯುವುದನ್ನು ಬಿಟ್ಟಿದೆ. ಸರಿಯಲ್ಲ. ಯುದ್ಧ ಮಾಡಿ ಬಂದು ಬರುವೆಯಾ? ಆ ನಂಬಿಕೆ ನಿಮಗಿದೆಯೇ? ನನಗಿಲ್ಲ. ಯಾರು ಪೇಳಿಲ್ಲ, ನನಗೆ ಹಂಗ ಮನಸ್ಸಿನಲ್ಲಿ ಹೇಳುತ್ತಿರುವುದು. ಸುಂದರ ಪ್ರಿಯಾ ಪಂಚಾಂಗ ಗೊತ್ತಿದೆ ಹೇಳುವಂತಾನ ಪಂಚಾಂಗವನ್ನು ಹೇಳಿದೆಯಾ? ಪ್ರಿಯಾ ನಾನು ನಿನ್ನನ್ನು ಕಟ್ಟಿಕೊಂಡಿರುವುದು ಪಂಚಾಂಗ ಹೇಳುವುದಕ್ಕಲ್ಲ, ನಿನ್ನೊಂದಿಗೆ ನಿನಗೆ ಬುದ್ಧಿಯನ್ನು ಹೇಳುವುದಕ್ಕೆ ಬಂದಿರುವೆನು. ನಿನ್ನ ಬುದ್ಧಿಯನ್ನು ಕೇಳುವುದಾರಕಂತೆ ನೀನು ಎಷ್ಟು ಮಾತ್ರಕ್ಕೆ ಕೇಳಬೇಕಂತೆ? ಕೇಳಬೇಕು. ಸರ್ವದಾ ಕೇಳಬೇಕಂತೆ. ಒತ್ತಾಗಿರುವುದು ಒತ್ತಲ್ಲಮ್ಮ.
ಹಾಗಲೇ ನಾನು ಕಟ್ಟಿರುವುದಲ್ಲ ಕಾಂತೆ. ಪ್ರಿಯ, ಅಷ್ಟಕ್ಕೆ ತೃಪ್ತಿಯಾಗಿರುವುದೇ? ಯುದ್ಧ ಮಾಡಿರುವುದು ಮತ್ತೆ ತೃಪ್ತಿ ಪಡುವುದು ಕಾಂತೆ. ಸುಮ್ಮನೆ ಎನ್ನ ಮಾತನ್ನು ಕೇಳು, ದುರದಾಸೆಯನ್ನು ಬಿಟ್ಟು ಬಿಡು ಕಾಂತ ಗುಣವಂತ. ಆಕೆ ನಲ್ಲೇ ನೀನು ಎಷ್ಟು ಹೇಳಿದನು ನಿನ್ನ ಮಾತು ನಾನು ಕೇಳಬಲ್ಲೆ. ಈ ನಿನ್ನ ಕಾಂತನಾದ ಕಾರ್ತಿವೀಯ ಅರ್ಜುನನು ಸಾಮಾನ್ಯದವನಲ್ಲ. ಪರಶುರಾಮನನ್ನು ಗೆದ್ದು ಬರುವೆಯ? ಸಹಜವಾಗಿ ಗೆದ್ದು ಬರುವನು ಕಾಂತೆ. ಹೇಳು ಹೇಳು. ಅದೇನು ಚೆನ್ನಾಗಿ ಹೇಳು. ನೀವೇ ನಮ್ಮಿಬ್ಬರಿಗೆ ಆಶ್ರಯ.
ಪ್ರತಿರೂಪವೇ ಈ ಪರಶುರಾಮನು. ನಾನು ದತ್ತಾತ್ರೇಯ ಮುನಿವರ ಪ್ರತಿರೂಪವು ಕಾಣ್ತೆ. ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಬಿಡು ಕಾಂತ, ನೀನೇ ಮಹಾಗುಣವಂತ. ಅದೇ ಸತಿ ಅದೇ ಸತಿ ಇಂಥ ನೀತಿವಾದ ನಿನಗೆ ತಿಳಿಯಲೆಂದು
ಏನು ಚಲೋ ಬಾಬಾರ ಬೇಡ ನನ್ನ ಪೌರುಷವು ಇಲ್ಲೇ ನೋಡ್ತಾ ಇತ್ತು. ಪರಶುರಾಮನನ್ನು ಜಯಿಸುವುದು ಹೇಗಾಗುವುದು ನೋಡಿದ್ವಿ ನಾನು. ನನ್ನ ಕೈಲಿ ಆಗುವುದಿಲ್ಲ. ನೀನೇ ಹೋಗುದಿಲ್ಲ. ಅವನು ನಿನ್ನೊಂದಿಗೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇಲ್ಲ, ನೀನು ಅವನೊಂದಿಗೆ ಯುದ್ಧ ಮಾಡೋದಕ್ಕೆ ಹೋಗ್ತಾ. ಇದು ಸರಿಯಲ್ಲವೆಂದು ಹೇಳಿದೆ. ಇದು ಒಳ್ಳೆಯದಲ್ಲ. ಸರಿಯಾದ ಹೆಣ್ಣು ಮಾತು ನನ್ನ ಮಾತು ಯಪ್ಪ ಯಾರ್ದೋ ಬಳ್ಳಾರ್ದಾರ್ಯಾಗ ಒಂದು ಆಕಳ ಈದು ಕರ ಅಲ್ಲೇ ಬಿಟ್ಟಬಾರ್ದು ದಯವಿಟ್ಟು ಯಾರನ್ನ ಮನೆಗೆ ಬಂದಾರೋ ಆ ಕರನ್ನ ಎತ್ತಿಂಬರಿ ಹೋಗಿ ಆಕಳ ಮನೆ ಬಂದ ಕರನಲ್ಲೇ ಬಿಟ್ಟಬಾರ್ದಂತೆ ಅದು ಹಿಂದಿದ್ದ ಕೇಳ ಬಣವೆ ಬಚ್ಚಿಕ್ಕೇರಂತೆ ಕರ ತಗೊಂಡೋಗಿ ನೋಡ್ರಿ ಆಕಳ ಯಾರ್ದು ಗಂಟೆ ಈದಿರೋದು ಅಲ್ಲ ನೀವು ಕೂಡ ಮಾಡ್ಕೊಂಡಿರಲ್ಲ ಅಂತ ಕರೆಯಂತೆ. ವಿಶ್ವನಾಥ್ ಅವರು ಸ್ಟೇಜ್ ಮೇಲೆ ಬರ್ಬೇಕಾಗಿರಂತೆ. ಅದೇ ರೀತಿ ಹಾರ್ಮೋನಿಯಂ ಮಾಡ್ತಾರೆ. ಎಸ್ಎಂ ಗುರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಬಸವಣ್ಣ ಸರ್ ಅವರು ವೇದಿಕೆ ಈಗ ಕಡಿ ಮಾಡ್ಕೊಂಡ್ರು. ಬಸವಣ್ಣ ಸರ್ ಇದೇ ನಾಟಕದಲ್ಲಿ ಮೇಯರಾದಂತ ಸೋಮನಗಣ್ಣವರು ವೇದಿಕೆ ಮೇಲೆ ಬರಬೇಕು. ರಂಗ ಸಜ್ಜಿಗೆ ಮಾಲೀಕರಾದಂತ ವಿಶ್ವನಾಥ್ ಸಾವುಕಾರರು ಮತ್ತು ಎಸ್ಎಂ ಗುರುಗಳ ಕಡೆಯಿಂದ ಸನ್ಮಾನ ಸಮಾರಂಭ ಇರುತ್ತದೆ. ಕಲಾವಿದರಿಗೂ ಮತ್ತು ಕಲಾವಿದೆಯರಿಗೂ ಕೂಡ ಸನ್ಮಾನ ಸಮಾರಂಭ ಇರುತ್ತದೆ. ಅವರು ಬಂದು ಈ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೆ. ವಿಶ್ವನಾಥ್ ಸಾವುಕಾರ ಅರ್ಜೆಂಟ್ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕು. ಇನ್ನೇ ನಾಯಕರು ಚಾಮುಂಡಮ್ಮನವರು ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಸಮಾರಂಭ ಇರುತ್ತದೆ. ಚಾಮುಂಡಮ್ಮನವರು ಹನುಮಂತಪ್ಪಣ್ಣ ಚಾಮುಂಡಮ್ಮನವರು ಬರಬೇಕು. ಸೈಡ್ ಬಿಡ್ರ ಸೈಡ್ ಬಿಡ್ರ ಸೈಡ್ ಬಿಡ್ರ ಸ್ವಲ್ಪ ಸೈಡ್ ಬಿಡ್ರಪ್ಪ. ಸೈಡ್ ಬಿಡ್ರು ಸ್ವಲ್ಪ ಈಗ ವಿಡಿಯೋ ಮಾಡಕತ್ತ ಸರ್.
ಈ ಊರಿನಲ್ಲಿ ಎಷ್ಟೇ ಆಟಗಳಾದ್ರೂ ಅವರೇ ಮ್ಯಾನೇಜರ್ ಆಗಿರ್ತಾರ ಅಂತ ಶಾಂತನಗೌಡ್ರು ವೇದಿಕೆ ಬರ್ಬೇಕು. ಮ್ಯಾನೇಜರ್ ಅಂತ ಶಾಂತನಗೌಡ್ರು, ತಬಲ ಮಾಸ್ಟರ್ ನಾಗೇಶನವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಸೈಡ್ ಬಿಡು ಅಣ್ಣ, ಸೈಡ್ ಬಿಡು. ಇದೇ ಬೈರಾಪುರ ಗ್ರಾಮದಲ್ಲಿ ಮಾಲಿನ್ಯ ಕಲ್ಯಾಣ ಎಂಬ ಪೌರಾಣಿಕ ನಾಟಕ ಇರುತ್ತದೆ. ಅದರಲ್ಲಿ ಶಾಂತನಗೌಡರು ಮ್ಯಾನೇಜರ್ ಆಗಿರುತ್ತಾರೆ. ವೇದಿಕೆ ಮೇಲೆ ನಾಟಕದಲ್ಲಿ ಮ್ಯಾನೇಜರ್ ಅವರು, ಎಲ್ಲ ನಾಟಕ ಅವರೇ ಮ್ಯಾನೇಜರ್. ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕು. ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ನಾಟಕದ ಎಲ್ಲ ಪಾತ್ರಧಾರಿಗಳಿಗೂ ಮತ್ತು ಕಲಾವಿದರಿಗೂ ರಂಗ ಸಜ್ಜಿಗೆ ಸಹಕಾರರಾದಂತ ವಿಶ್ವನಾಥ ಸಹಕಾರರು ಎಲ್ಲ ಪಾತ್ರಧಾರಿಗಳಿಗೂ 101 ರೂಪಾಯಿಯನ್ನು ಬೇಕು. ಅರ್ಜೆಂಟ್ ಆಗಿ ಬರಬೇಕು. ಶಾಂತನಗೌಡರು ಅಣ್ಣ ಇಸೋಣ ಮೊಬೈಲ್ ಮೊಬೈಲ್ ಆಗಿಲ್ಲಪ್ಪ ಪುರಸಭರು ಕರ್ನಾಟಕ ಬೈಗಂಟ ಗದ್ದೋಟ ಕಲಾವಿದ ಬಳ್ಳಾರಿ ಸಂತಾನ ಸಂಖ್ಯೆಯವರು ಗೌರವದ ನನಗೆ ಸನ್ಮಾನ ಮಾಡಿದ್ದಾರೆ. ಅವರು ಇದನ್ನು ಧನ್ಯವಾದ. ಕ್ಷೇಮವಾಗಿ ಹೋಗಿ ಬಾಕಾತ ನೀನೇ ಮಹಾಬಲವಂತ. ಭೂಪತಿ
ಶಿವನು ಬೂದಿಯ ಬಡದು ಶ್ಮಶಾನದಲ್ಲಿ ಬ್ರಹ್ಮ ಕಪಾಲದ ಹಿಡಿದು ಭಿಕ್ಷೆಯನ್ನು ತಿನ್ನುವರು. ಯಾರು ತಿನ್ನುವರು ನೋಡಲೇ ಮುಖ ಜವರಕ್ಷಿ ಕುಮಾರನೇ ಕೃತವೀರನ ಕುಮಾರನೇ ಆ ದೇವತೆಗಳ ಎಲ್ಲ ಅವಮನೆಯಲ್ಲಿ ಪಟ್ಟೆಯನ್ನು ಬರುತ್ತಿರುವರು ಯುದ್ಧ ಎದ್ದರೆ ಏ ಬಡ ಬ್ರಾಹ್ಮಣನೇ ಯುದ್ಧವೆಲ್ಲ ಹುಡುಗರ ಆರ್ಭಟಕ್ಕೆ ತಡೆಯಲಾರಣ ದೇವರನ್ನು ಮುಖ್ಯ ಎಂದು ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತರಾದ ದೇವರು ನನ್ನ ಅರಮನೆಯಲ್ಲಿ ಪಂಚಾಂಗವನ್ನು ಓದುತ್ತಿರುವನು. ಯಾವ ಓದುತ್ತಿರುವನು ನೋಡಲೇ ಮುಖ್ಯ ಏ ಪರಬ್ರಹ್ಮನೇ ಅಂದ ಬಳಿಕ ಅಂಡಪಿಂಡ ಬ್ರಹ್ಮಾಂಡಕ್ಕೆ ಈ ಕಾಂತಿವೀರ ಅಕ್ಕನೇ ಒಡೆಯದಂತೆ ಬ್ರಾಹ್ಮಣ ಬೇರೆ ಬೆಳೆದಾದಂತ ಸ್ಥಳ ಈ ತ್ರಿಭುವನದಲ್ಲಿ ಎಲ್ಲವನ್ನನ್ನು ಹೇಳುವುದಕ್ಕೆ ಮುಖ್ಯನೇ ಹೊರಸು ರಾಮನಾಗಿ ಭಾರ್ಗವ ರಾಮನನ್ನ ಹೆಸರು ಪಡೆದ ಬಂದನ ಈ ಕಾಂತಿವೀರ ಯಾವನೇ ಮುಖ್ಯನೇ ಹದವನೇ ಬ್ರಹ್ಮ ವಿಷ್ಣು ಮಹೇಶ್ವರನೇ ಎನ್ನ ಆಸ್ಥಾನದಲ್ಲಿ ಸೇವಗೈವನಂತ ಹೇಳಿಯಲ್ಲ ಈ ಸೃಷ್ಟಿಯೊಳಗೆ ನಾನೇ ಅಲ್ಲದ ನಾನೇ ಕತ್ತ ಅಂದ ಮೇಲೆ ನಿನ್ನಂತ ಉಳ್ಳು ಮನದ ಬಾಳೆಯನ್ನು ಕೃತವೀರನ ಕುಮಾರ ನಿನ್ನ ಸೇರಿಸುವ